ಹಾಯ್ ವೆಲ್ಕಮ್ ಟು ಟೆಕ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾವು ಇವತ್ತು ಡೆವಿಲ್ ಫಿಲ್ಮ್ದು ರಿವ್ಯೂ ನೋಡೋಣ. ಫಿಲ್ಮ್ ಹೇಗಿದೆ, ಯಾವ ಥರ ಇದೆ ಅಂತ. ಹೊರಗಡೆ ಎಲ್ಲ ಡೆವಿಲ್ ಫಿಲ್ಮ್ ಬಗ್ಗೆ ನೆಗೆಟಿವ್ ಆಗಿ ರಿವ್ಯೂ ಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಬಟ್ ಅವ್ರ ಮಾತಿಗೆಲ್ಲ ಕಿವಿ ಕೊಡದೆ ಕುಟುಂಬ ಸಮೇತರಾಗಿ ಎಲ್ಲರೂ ಹೋಗಿ ನೋಡಬಹುದು, ಆ ಥರ ಸಿನಿಮಾ ಇದೆ. ಇನ್ನು ಸಿನಿಮಾ ಕತೆಗೆ ಬರೋದಾದರೆ, ಕತೆ ಅಂತೂ ತುಂಬ ಅದ್ಭುತವಾಗಿದೆ. ಎಲ್ಲೂ ಒಂಚೂರು ಬೇಜಾರಾಗಲ್ಲ, ಆ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಆ ಥರ ಇದೆ ಸ್ಟೋರಿ. ಇನ್ನು ಕಥೆಯಲ್ಲಿ ದರ್ಶನ್ ಸರ್ ಅವರು ಸಾಮಾನ್ಯ ವ್ಯಕ್ತಿಯ ಪಾತ್ರದಲ್ಲಿರುತ್ತಾರೆ, ಕೃಷ್ಣ ಅಂತ. ಬಟ್ ಅವನು ದೊಡ್ಡ ಹೀರೋ ಆಗ್ಬೇಕಂತ ಕನಸು ಕಂಡಿರ್ತಾನೆ. ಕೃಷ್ಣ ಪಾತ್ರದಲ್ಲಿರುವ ದರ್ಶನ್ ಅವರಿಗೆ ರಚನಾ ರೈ ಅವರು ನಾಯಕಿಯಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಅವರ ಆ್ಯಕ್ಟಿಂಗ್ ಸೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನೊಂದು ಕಡೆ ಡೆವಿಲ್ ಅಂತ ಧನುಷ್ ಅವರ ಕ್ಯಾರೆಕ್ಟರ್ನಲ್ಲಿ ದರ್ಶನ್ ಇನ್ನೊಂದು ಪಾತ್ರದಲ್ಲಿರ್ತಾರೆ. ಅವರು ಥೈಲ್ಯಾಂಡ್ನಲ್ಲಿ ಇರ್ತಾರೆ. ಅವರಂತೂ ನೆಗೆಟಿವ್ ಶೇಡ್ನಲ್ಲಿ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೆವಿಲ್ ಅವರು ಹುಡುಗಿಯರ ಚಪ್ಪಲ ಕುಡಿಯೋದು, ಕೊಲೆ ಮಾಡೋದು ಇದೇ ಕೆಲಸ ಮಾಡ್ತಿರ್ತಾರೆ ಥೈಲ್ಯಾಂಡ್ ಒಳಗೆ. ಡೆವಿಲ್ ಅವ್ರ ತಂದೆ ಕರ್ನಾಟಕ CM ಆಗಿರ್ತಾರೆ. ಅವರು ಒಂದು ಕೇಸ್ ಒಳಗೆ ಜೈಲ್ಗೆ ಹೋಗಿರ್ತಾರೆ. ಬಟ್ ನೆಕ್ಸ್ಟ್ CM ಆಗೋದು ಯಾರು ಅಂತ ಯೋಚನೆ ಮಾಡ್ತಿರುವಾಗ ಇವ್ರ ಮಗ ನೆನಪಿಗೆ ಬರ್ತಾನೆ. ಅದಕ್ಕೋಸ್ಕರ ಅಚ್ಯುತ್ ಕುಮಾರ್ ಅವ್ರನ್ನ ಅಲ್ಲಿಗೆ ಅವ್ರು ಕರ್ಕೊಂಬರಕ್ಕೆ ಕಳಿಸ್ತಾರೆ ಥೈಲ್ಯಾಂಡ್ಗೆ. ಡೆವಿಲ್ ಅವ್ರ ತಂದೆಗೆ ಅಚ್ಯುತ್ ಕುಮಾರ್ ಅವರು CM ಆಗೋಕ್ಕೆ ತುಂಬ ಹೆಲ್ಪ್ ಮಾಡಿರ್ತಾರೆ. ಹೆಲ್ಪ್ ಅಂದರೆ ಇವ್ರ ಮಾತಿಂದನೇ ಎಲ್ಲ ನಡೀತಿರ್ತೈತಿ. ಅದಕ್ಕೋಸ್ಕರ ಅಚ್ಯುತ್ ಕುಮಾರ್ ಅವ್ರನ್ನ ಅವ್ರ ತಂದೆಯವರು ಇಟ್ಕೊಂಡಿರ್ತಾರೆ. ಸಡನ್ನಾಗಿ ಜೈಲಿಗೆ ಹೋದಾಗ ಇವ್ರ ಮಗನ ನೆನಪಾಗುತ್ತೆ, ಕರ್ಕೊಂಬ ಅಂತ ಕಳಿಸಿರ್ತಾರೆ. ಡೆವಿಲ್ ಅಚ್ಯುತ್ ಕುಮಾರ್ ಅವ್ರಿಗೆ ಒಂದು ಡೈಲಾಗ್ ಹೊಡೆದು ಬರೋಲ್ಲ ಅಂತ ಹೇಳಿ ಕಳಿಸಿರ್ತಾರೆ. ಬಟ್ ಅಚ್ಯುತ್ ಕುಮಾರ್ಗೇನು ಅನಿವಾರ್ಯವಾಗಿರುತ್ತೆ, ಯಾರನ್ನಾರು ಒಬ್ಬರನ್ನ CM ಮಾಡಬೇಕಂತಂದು. ಅಲ್ಲಿ ಸಂತೆ ಒಳಗೆ ಕಾಣಿಸ್ಕೊಂಡಿದ್ದೆ ಕೃಷ್ಣ ಅವ್ರ ಕಣ್ಣಿಗೆ. ಡೆವಿಲ್ ಥರ ನೋಡೋಕ್ಕೆ ಡೆವಿಲ್ ಥರನೇ ಇರ್ತಾನೆ. ಸೊ ಹಾಗಾಗಿ ಕೃಷ್ಣನ ಮೇಲೆ ಕಣ್ಣು ಬೀಳುತ್ತೆ ಅಚ್ಯುತ್ ಕುಮಾರ್ ಅವ್ರದ್ದು. ಅವ್ನು ಹೆಂಗಾರ ಮಾಡಿ ಈ ಕಡೆ ಕನ್ವರ್ಟ್ ಮಾಡಬೇಕಲ್ಲ, ಧನುಷ್ ಅವ್ರನ್ನ ಪಾತ್ರಕ್ಕೆ ಡೆವಿಲ್ ಅವ್ರ ಪಾತ್ರಕ್ಕೆ ಕನ್ವರ್ಟ್ ಮಾಡ್ಬೇಕಲ್ಲ. ಸೊ ಅವ್ನಿಗೆ ದುಡ್ಡಿನ ಆಸೆ, ಸಿನಿಮಾ ಹುಚ್ಚಿರುತ್ತೆ ಅವನಿಗೆ. ಕೃಷ್ಣನಿಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಚಾನ್ಸ್ ಕೊಡಿಸ್ತೇನೆ ಅಂತ ಹೇಳಿಬಿಟ್ಟು ಅವನ್ನ ಒಪ್ಪಿಸ್ತಾನೆ. ಇವನ ಥರ ಧನುಷ್ ಥರ ನಟನೆ ಮಾಡೋಕ್ಕೆ ಒಪ್ಕೊ ಅಂತಂದು. ಕೃಷ್ಣ ಅವ್ರದ್ದು ಮೆಸ್ ಇರುತ್ತೆ. ಅಲ್ಲಿ ಹುಲಿ ಕಾರ್ತಿಕ್ ಅವರು ಕೆಲಸ ಮಾಡ್ತಿರ್ತಾರೆ ಅವ್ರ ಮೆಸ್ಸಲ್ಲಿ. ಇವ್ರ ಮೆಸ್ಸಿಗೆ ಹೀರೋಯಿನ್ ರಚನಾ ರೈ ಅವರು ಫೈನಾನ್ಸ್ ಮಾಡಿರ್ತಾರೆ. ಆ ಬಡ್ಡಿ ದುಡ್ಡು ಇಸ್ಕೊಳಕ್ಕೆ ಅವಾಗ ಬರ್ತಿರ್ತಾರೆ. ಆ ಟೈಮಲ್ಲಿ ಕೃಷ್ಣ ಅವನ ಮೇಲೆ ಲವ್ ಆಗಿರುತ್ತೆ. ಹೀಗೆ ನಡೀತಾ ಹೋಗುತ್ತೆ ಸ್ಟೋರಿ. ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. 4 ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಹಲೋ ಮರ, ಒಂದೇ ಒಂದು ಸಾರಿ, ಅದು ಇನ್ನೊಂದು ಸೈಲೆಂಟ್ ಸಾಂಗ್ ಇದೆ. ಅದನ್ನು ಯೂಟ್ಯೂಬಲ್ಲೇ ನೋಡಿ ನೀವು ಹೋಗಿ, ತುಂಬ ಚೆನ್ನಾಗಿದೆ. ಸಾಂಗ್ ಅಂತೂ ಅದ್ಭುತವಾಗಿದೆ. ವಿಲನ್ಗಳ ನಟನೆ ಅಂತೂ ತುಂಬ ಚೆನ್ನಾಗಿದೆ. ಅವರಂತೂ ಮೆಚ್ಚಲೇಬೇಕು ಅವ್ರ ನಟನೆಗೆ. ವಿನಯ್ ಅವ್ರ ನಟನೆ ಕೂಡ ತುಂಬ ಸಖತ್ತಾಗಿದೆ. ಸ್ಟೋರಿ ಹೀಗೆ ಸಾಗುತ್ತಾ ಹೋಗುತ್ತೆ. ಲಾಸ್ಟ್ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ. ತುಂಬ ಚೆನ್ನಾಗಿದೆ. ತಲೆಯಲ್ಲಿ ಹುಳ ಬಿಟ್ಕೊಂಡು ಬರೋದೇ ನಾವು, ಆ ಥರ ಇದೆ ಟ್ವಿಸ್ಟು. 3 ದಿನ ಆಯಿತು ಸಿನಿಮಾ ರಿಲೀಸ್ ಆಗಿ. ಎಲ್ಲ ಕಡೆ ಹೌಸ್ಫುಲ್ ಬೋರ್ಡ್ಗಳೇ, ಎಲ್ಲ ಥಿಯೇಟ್ರು ಫುಲ್ ಇದೆ. ಎಲ್ಲ ನ್ಯೂಸ್ ಚಾನಲಲ್ಲೂ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಡೆವಿಲ್ದೆ. ಹೋಗಿ ಕನ್ನಡ ಸಿನಿಮಾನ ಥಿಯೇಟ್ರ್ನಲ್ಲಿ ನೋಡಿ.